ಹಾಯ್, ವೆಲ್ಕಮ್ ಬ್ಯಾಕ್ ಟು ರೈತರ ಹೆಂಡತಿ ಚಾನಲ್. ನೋಡಿ, ನಾನಿವತ್ತು ನಿಮಗೆ ತುಂಬ ಸರಳವಾದ ಒಂದು ವಿಧಾನದಲ್ಲಿ ಲೆಹಂಗಾ ಬ್ಲೌಸ್ ಯಾವ ಥರ ಕಟಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿ ಮೆಥಡಲ್ಲಿ. ನೋಡಿ, ಇದು 32 ಸೈಜ್ ಲೆಹಂಗಾ ಬ್ಲೌಸ್ ಅಂತ. ನೋಡಿ, ಇದಕ್ಕೆ ಲೆಹಂಗಾ ಬ್ಲೌಸ್ ಅವ್ರದ್ದು ಅಳತೆ ಪ್ರಕಾರ ಅಂತಂದರೆ ಪೂರ್ಣ ಉದ್ದ ಎಷ್ಟಿದೆ ಅಂತಂದರೆ ಅವ್ರದ್ದು ರೆಡಿ 13 ಇಂಚ್ ಇತ್ತು ಲೆಹಂಗಾದ್ದು. ಆ ಬ್ಲೌಸಿಗೆ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ 14 ಇಂಚನ್ನು ನಾವು ಉದ್ದ ತೊಗೊಂಡಿದ್ದೀನಿ. ಮತ್ತು 11 ಇಂಚು ಅಗಲ ತೊಗೊಂಡಿದ್ದೀನಿ. ನೋಡಿ, ಈ ಥರ ಇದನ್ನು ಈ ಕಡೆ ಈ ಕಡೆ ಓಪನ್ ಇರಬಾರ್ದು, ಈ ಥರ ಇದನ್ನು ಫೋಲ್ಡ್ ಹಾಕ್ಕೊಂಡಿದ್ದೀನಿ. ನೀವು ಈ ಥರ ಫೋಲ್ಡ್ ಹಾಕ್ಕೊಳ್ಳಿ. ಇದಾದಮೇಲೆ ನಾವು ಇದಕ್ಕೆ 32 ಸೈಜ್ ಅಂದರೆ ಎದೆ ಸುತ್ತಳತೆ 4 ಭಾಗ ಮಾಡಿದಾಗ 8 ಇಂಚ್ ಬರುತ್ತೆ. ಬಟ್ ಆದರೆ ನಾನು 11 ಇಂಚ್ ಇಟ್ಕೊಂಡಿದ್ದೀನಿ, 3 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಇದಕ್ಕೆ 14 ಇಂಚು ಉದ್ದ ಇಟ್ಕೊಂಡಿದ್ದೀನಿ. ಮತ್ತು ಮುಂದುಗಡೆ ಭಾಗ ಮತ್ತು ಹಿಂದುಗಡೆ ಭಾಗ ಎರಡು ಭಾಗನ ನಾವು ಸೇಮ್ ಇಟ್ಕೋಬೇಕು. ಯಾಕಂದರೆ ಇದು ಲೆಹಂಗಾ ಬ್ಲೌಸ್ ಆಗಿರೋದ್ರಿಂದ ಸೇಮಾಗಿ ಇಟ್ಕೋಬೇಕು. ಸಾದಾ ಈಗ ನಾರ್ಮಲ್ ಇದ್ರ ಬ್ಲೌಸ್ ಆದರೆ ನಾವು ಹಿಂದುಗಡೆ 1 ಇಂಚ್ ಕಡಿಮೆ, ಮುಂದುಗಡೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೋದು. ಬಟ್ ಆದರೆ ಇದು ಲೆಹಂಗಾ ಬ್ಲೌಸ್ ಆಗಿರೋದ್ರಿಂದ ಹಿಂದುಗಡೆ ಮತ್ತು ಮುಂದುಗಡೆ ಸೇಮ್ ಇಟ್ಕೊಂಡಿದ್ದೀನಿ. ಇದು ಲೆಹಂಗಾ ಪ್ರಿಂಟ್ಸ್ ಕಟ್ ಬರ್ತಲ್ಲ, ಆ ಥರ ಒಂದು ಬ್ಲೌಸ್ ಇದು. ನೋಡಿ, ಅವ್ರದ್ದು ಭುಜ ಎಷ್ಟಿದೆ ಅಂತಂದರೆ ಇವಾಗ ಅವ್ರದ್ದು 13 ಇಂಚಿದೆ. ನಾನೀಗ ಭುಜದ ಅರ್ಧ ಭಾಗ 13ನ ಅರ್ಧ ಭಾಗವನ್ನು ನಾವು ಏನು ಮಾಡಬೇಕು, 6.5 ಇಂಚಿಗೆ ನೋಡಿ ಭುಜನ 6.5 ಇಂಚಿಗೆ ಮಾರ್ಕ್ ಮಾಡಬೇಕು. 6.5 ಇಂಚಿಗೆ ಇಲ್ಲಿ ಭುಜವನ್ನು ಮಾರ್ಕ್ ಮಾಡಿದ್ದೀನಿ. ಅದಾದಮೇಲೆ ನಾವು ಬಗಲನ್ನು ತೆಗಿಬೇಕು. ಬಗಲು ಎಷ್ಟು ಇಳಿಸ್ಕೋಬೇಕಪ್ಪ ಅಂತಂದರೆ ಭುಜ ನಾವು 6.5 ಇಟ್ಕೊಂಡಾಗ ಬಗಲನ್ನು ಕೂಡ ನಾವು 6.5 ಡೌನಲ್ಲಿ ಇಳಿಸ್ಕೋಬೇಕು. ಅವ್ರದ್ದು ಕೊರಳಿನ ಉದ್ದ ಎಷ್ಟಿದೆ ಅಂತಂದರೆ ಲೆಹಂಗಾ ಬ್ಲೌಸು 5.5 ಇದೆ. ನೋಡಿ, ನಾನಿವಾಗ 5.5 ಇಂಚ್ ಇಟ್ಕೊಂಡಿದ್ದೀನಿ. ಕೊರಳಿನ ಅಗಲ ನಾನು 2.5 ಇಂಚನ್ನು ಇಟ್ಕೊತೀನಿ. ಇದು ಲೆಹಂಗಾ ಬ್ಲೌಸು ಕೊರಳು ಸ್ವಲ್ಪ ಅಗಲ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ. ಇದೇನು ಕೊರಳು 2.5 ಇಟ್ಟಿದೆ ಅಂತ ಇದರಿಂದ ಶೋಲ್ಡರ್ ಡ್ರಾಪ್ ಆಗೋದು ಅಥವಾ ಜೋತ್ ಬೀಳೋದು ಈ ಥರ ಏನೂ ಆಗೋದಿಲ್ಲ. ಯಾಕಂದರೆ ಹಿಂದುಗಡೆ ನೆಕ್ ನಾವು ಕಡಿಮೆ ತೆಗೆದಾಗ ಅದು ಕರೆಕ್ಟಾಗಿ ಬರುತ್ತೆ. ಇದನ್ನು ರೌಂಡಾಗಿ ಶೇಪ್ ಹಾಕೋಣ. ಅದಾದಮೇಲೆ 1 ಇಂಚ್ ಮಾರ್ಕ್ ಮಾಡ್ಕೊ ಬಗಲಿನ ಶೇಪ್ ತೆಗಿಬೇಕಾದ್ರೆ ಇದಕ್ಕೆ ಹಿಂದುಗಡೆ ಭಾಗ ಮುಂದುಗಡೆ ಭಾಗ ತೆಗಿಯೋಂಥ ಅವಶ್ಯಕತೆ ಏನಿಲ್ಲ. ಮುಂದುಗಡೆ ಭಾಗ ಒಂದುಗಡೆ ಶೇಪ್ ಅಷ್ಟೇ ಒಂದು ಹಾಕಿದರೆ ಪರವಾಗಿಲ್ಲ, ನಡೆಯುತ್ತೆ. ಈ ಬೇರೆ ಬ್ಲೌಸ್ ಆದರೆ ನಾವು ಅರ್ಧ ಇಂಚ್ ಗ್ಯಾಪ್ ಬಿಟ್ಟು ಇಲ್ಲಿ ಶೇಪನ್ನು ಹಾಕ್ತೀವಿ. ಬಟ್ ಈ ಲೆಹಂಗಾ ಬ್ಲೌಸ್ ಆಗಿದ್ದರಿಂದ ಹಾಗೇನು ಹಾಕೋ ಅವಶ್ಯಕತೆ ಇಲ್ಲ. ಅದು ಚಿಕ್ಕ ಮಕ್ಕಳಿಂದ ಆಗಿರೋದ್ರಿಂದ ಹಾಗೇನು ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ನಾವು ಇದನ್ನು ಪ್ರಿನ್ಸ್ ಕಟ್ ಬ್ಲೌಸ್ ತುಂಬ ಈಸಿ ಮೆಥಡಲ್ಲಿ ಹೊಲಿಯುವಂಥದ್ದಲ್ವ. ಇವಾಗ ಏನು ಮಾಡಬೇಕಂದ್ರೆ ಈ ಕಡೆಯಿಂದ ಹಿಡಿದಾಗ ಭುಜದ ಮಧ್ಯ ಭಾಗದಲ್ಲಿ ಇದೆಷ್ಟಿದೆ 6.5 ಇದೆ ಅಂದಾಗ 3 ಇಂಚು 2 ಗೆರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀವು ಕೂಡ ಇಲ್ಲಿ ಈ ಥರ ಇದನ್ನು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಈಗ ಬಗಲಿನ ಶೇಪ್ ಮಧ್ಯೆ ಇರುತ್ತಲ್ಲ, ಈ ಮಧ್ಯ ಭಾಗದಲ್ಲಿ ನಾವು ಏನು ಮಾಡಬೇಕು, ಈ ಕಡೆಯಿಂದ ಇದನ್ನು ಈ ಥರ ಕ್ರಾಸ್ ಆಗಿ ಶೇಪನ್ನು ಹಾಕುವಂಥದ್ದು. ಹಾಕಿಬಿಟ್ಟು ಇವಾಗ ಒಂದು 4 ಇಂಚಿಗೆ ಮಾರ್ಕ್ ಮಾಡಿ. 4 ಇಂಚಿಗೆ ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು, ಈ ಥರ ಶೇಪ್ ತಗೊಳ್ಳಿ. ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಮೆಥಡ್ ಇದು. ಈ ಥರ ಇಷ್ಟೇ. ಇದು ಮುಂದುಗಡೆ ಭಾಗ. ಹಿಂದುಗಡೆ ಭಾಗ ನಾವು ನೆಕ್ ಡೌನಲ್ಲಿಗೆ ಅದು ಅವರು ಗಡ್ಗೆ ಕೊಡಬೇಕಂತ ಹೇಳಿದ್ದಾರೆ. ನನಗೆ ಇದಕ್ಕೆ ಹಿಂದುಗಡೆ ಭಾಗ 3.5 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಕೆಳಗೆ ಡೌನಲ್ಲಿಗೆ ನಾನು 5.5 ಇಂಚಿಗೆ ಮಾಡ್ಕೊಂಡಿದ್ದೀನಿ. ಟೋಟಲ್ ಲೆಂತ್ ಎಷ್ಟು ಬರುತ್ತೆ ಅಂದರೆ ಇದು ನೋಡಿ 9.5 ಇಂಚಿಗೆ ಬರುತ್ತೆ.
ಇಷ್ಟೇ ಲೆಹಂಗಾ ಬ್ಲೌಸ್ ಕಟಿಂಗ್ ಮಾಡೋದು ತುಂಬ ಈಸಿ ಮೆಥಡು. ಬಟ್ ಇನ್ನೊಂದು ಏನಪ್ಪ ಅಂತಂದರೆ, ಇವಾಗ ನೀವು ಕರೆಕ್ಟ್ ಆಗಿದೆಯಾ, ಕರೆಕ್ಟಾಗಿ ಬಂದಿದೆ ಮೆಜರ್ಮೆಂಟು ಅಂತ ಚೆಕ್ ಮಾಡಬೇಕಾದ್ರೆ ನೋಡಿ, ಎದೆ ಸುತ್ತಳತೆ ಎಷ್ಟಿತ್ತು, 32 ಇಂಚು. 32 ಇಂಚಿಂದು 8 ಇಂಚಿಗೆ ಬರುತ್ತೆ. ಅರ್ಧ ಇಂಚು ನಾವು ಎಕ್ಸ್ಟ್ರಾ ಹೋಗುತ್ತೆ, ಯಾಕಂದರೆ ಇದು ಲೈನಿಂಗ್ ಬಟ್ಟೆ ಆಗಿರೋದ್ರಿಂದ, ಲೈನಿಂಗ್ ಹಾಕಿ ಹೊಲಿಯೋದ್ರಿಂದ ಅರ್ಧ ಇಂಚು ಎಕ್ಸ್ಟ್ರಾ ತೊಗೋಬೇಕು. ಇವಾಗ ನೋಡಿ 8.5 ಇಂಚಿಗೆ ಇದನ್ನು ಮಾರ್ಕ್ ಮಾಡ್ತಾಯಿದ್ದೀನಿ. 8 ಇಂಚಿಗೆ ಮಾರ್ಕ್ ಮಾಡಿದಾಗ ಇವಾಗ ಅವರ ಬಗಲಿನ ಸುತ್ತಳತೆ ಎಷ್ಟಿತ್ತು ಅಂತಂದರೆ 14.5 ಇತ್ತು. ಇವಾಗ ನೋಡಿ ಅರ್ಧ ಇಂಚಿಲ್ಲೇ ಡೌನಲ್ಲೇ ತೆಗಿಬೇಕು. ಈ ಥರ ಶೇಪ್ ಮಾರ್ಕ್ ಹಾಕ್ಕೊಳ್ಳಿ, ಅಂದರೆ ಶೋಲ್ಡ್ರ್ ಡ್ರಾಪ್ ಆಗೋದಿಲ್ಲ, ಜಾರೋದಿಲ್ಲ. ಇಲ್ಲಿಂದ ಇವಾಗ ಅಳತೆ ಮಾಡೋಣ. ಎಷ್ಟಿತ್ತು ಅಂದರೆ 14.5 ಅಂದರೆ 7 ಇಂಚಿಗೆ 14 ಇಂಚ್ ಆಯಿತು. ನೋಡಿ 7.5 ಇಂಚು 15 ಹೊಲಿಗೆ ಇಲ್ಲೇ ಅರ್ಧ ಇಂಚು ಹೋದಾಗ ಅದು ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ. ಇಲ್ಲಿ ನಾವು ಟಕ್ಸನ್ನು ಹಿಡಿತೀವಲ್ಲ, ಈ ಥರ ಇದನ್ನು ಇಲ್ಲೇ ಹೀಗೆ ಎಲ್ಲರೂ ನಾರ್ಮಲ್ಲಾಗಿ ಈ ಥರ ಬ್ಲೌಸನ್ನು ಈ ಥರ ಕಟ್ಟಿಂಗ್ ಮಾಡಿ ವಾಪಸ್ ಇದನ್ನು ಟಕ್ಸ್ ಹಿಡಿತಾರೆ. ಬಟ್ ನಾನು ಇದನ್ನು ತುಂಬ ಈಸಿ ಮೆಥಡಲ್ಲಿ ಹೇಳ್ತಾ ಇದ್ದೀನಿ. ಇದನ್ನು ಓನ್ಲಿ ನಾನು ಈ ಥರ ಶೇಪಲ್ಲಿ ಟಕ್ಸನ್ನು ಹಿಡಿತೇನೆ. ಇದಕ್ಕೆ ಇಲ್ಲ ಹೋದಾಗ ಕರೆಕ್ಟ್ 7 ಇಂಚಿಗೆ ಇಲ್ಲಿ ಬರುತ್ತೆ. ಇಷ್ಟೇ ನೋಡಿ ಲೆಹಂಗಾ ಬ್ಲೌಸ್. ಈ ಕಡೆಯಿಂದ ಹಿಡಿದಾಗೂ ಕರೆಕ್ಟ್ ಇಲ್ಲಿಗೆ ಮೆಜರ್ಮೆಂಟ್ 8.5ಗೆ ಬರಬೇಕು. ಇಲ್ಲಿಂದ ಹಿಡಿದಾಗ ಇದು 7.5ಗೆ ಬರುತ್ತೆ. ಅಷ್ಟೇ ನೋಡಿ ಲೆಹಂಗಾ ತುಂಬ ಈಸಿ ಅಂದರೆ ತುಂಬ ಈಸಿ ಮೆಥಡ್ ಇದು. ಮುಂದ್ಗಡೆ ಭಾಗ ನೆಕ್ಕನ್ನು ಕಟ್ ಮಾಡ್ತೀನಿ ನೋಡಿ. ಇದು ಸ್ವಲ್ಪ ಅರ್ಧ ಇಂಚ್ ಬಿಟ್ಟಿದ್ದೇನೆ, ಇದನ್ನ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಹೊಲಿಯುವಾಗ ನಾನು ಇದನ್ನು ನೋಡಿ ಫಸ್ಟಿಗೆ ಏನು ಮಾಡಬೇಕು, ಇಲ್ಲಿಂದ ಶೇಪ್ ಕರೆಕ್ಟಾಗಿ ಇದನ್ನು ಟಕ್ಸ್ ಹಿಡಿದಿಟ್ಟು ಈ ಥರ ಒಂದು ಅರ್ಧ ಇಂಚ್ ಬಟ್ಟೆ ಫೋಲ್ಡ್ ಮಾಡಿಬಿಟ್ಟು ಈ ಥರ ಟಕ್ಸ್ ಹಿಡಿದ್ಬಿಟ್ಟು ಆಮೇಲೆ ಇದನ್ನು ಮಡಿಚಿಬಿಟ್ಟು ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಬರೋ ಹಾಗೆ ಇದನ್ನು ಟಕ್ಸ್ ಹಿಡಿದ್ರೆ ಮುಗಿದು ಪ್ರಿನ್ಸ್ ಕಟ್ ಬ್ಲೌಸ್ ರೆಡಿ ಆಗುತ್ತೆ. ಹಿಂದೆ ಭಾಗ ನೆಕ್ ಹಾಕ್ತಾಯಿದ್ದಾನೆ ಅಳತೆನ. ಇಷ್ಟು ತುಂಬ ಅಂದರೆ ತುಂಬ ಒಂದು ಸರಳವಾದ ವಿಧಾನ ಅಂತಲೇ ಹೇಳ್ಬೋದು. ಯಾರು ಬೇಕಾದರೂ ಕೂಡ ಕಟ್ಟಿಂಗ್ ಮಾಡಿ ಬ್ಲೌಸನ್ನು ಹೊಲಿಬೋದು. ನಿಮ್ಗೆ ಯಾವ ಥರ ಬೇಕು ನೆಕ್ ಹಿಂದ್ಗಡೆ ಆ ಥರ ನೀವು ಕಟ್ ಮಾಡ್ಕೊಳ್ಳಿ. ಬಟ್ ಅವರು ಈ ಥರ ಬೇಕು ಅಂತ ಹೇಳಿದರು, ಅದಕ್ಕಾಗಿ ಈ ಥರ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಇಷ್ಟು ನೋಡಿ ಬ್ಲೌಸ್ ಕಟ್ಟಿಂಗು. ಇದನ್ನೇ ನಾವು ಈ ಥರ ಒಂದು ನೆಟ್ ಬ್ಲೌಸಲ್ಲಿ ಇದನ್ನು ಕಟ್ಟಿಂಗ್ ಮಾಡಿದರೆ ಮುಗಿದೋಯ್ತು. ಇದನ್ನು ಆಲ್ರೆಡಿ ಇದು ಡಿಸೈನ್ ಬಂದಿದೆ ಬ್ಲೌಸಲ್ಲಿ. ಕರೆಕ್ಟಾಗಿ ಫೋಲ್ಡ್ ಮಾಡಿಬಿಟ್ಟು ಈ ಥರ ಈ ಡಿಸೈನ್ ಅಷ್ಟೇ ತೆಗೆದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ ಇದು. ಕರೆಕ್ಟಾಗಿ ಇಟ್ಬಿಟ್ಟು ಈ ಥರ ಇದನ್ನು ನೆಟ್ ಬ್ಲೌಸಲ್ಲಿ ಕಟ್ಟಿಂಗ್ ಮಾಡಿಕೊಂಡ್ರೆ ಲೆಹಂಗಾ ಬ್ಲೌಸ್ ಕಟ್ಟಿಂಗ್ ಆಯಿತು. ಬಟ್ ಇದಕ್ಕೆ ಸ್ಲೀವು ನೀವು ಯಾವ ಥರ ಬೇಕು ಆ ಥರ ಉದ್ದ ತೊಗೋಬೇಕು ಅಥವಾ ಜಿಡ್ಡು ತೊಗೋಬೇಕು, ನಿಮ್ಗೆ ಯಾವ ಥರ ಬೇಕು ಆ ಥರ ಕಟ್ಟಿಂಗ್ ಮಾಡಿಕೊಂಡು ಲೆಹಂಗಾ ಬ್ಲೌಸ್ ಕಟ್ಟಿಂಗ್ ಆಗುತ್ತೆ. ಇವಾಗ ಅವರು ಹೇಳಿದರು
2 ಪದರಿದೆ ಫೋಲ್ಡ್ ಮಾಡ್ತೀನಿ ನೋಡಿ. ಅವ್ರಿಗೆ 10.5 ಇಂಚು ಬೇಕಂತ ಹೇಳಿದ್ರು. ನಾನು 11 ಇಂಚ್ ಇಟ್ಕೊಂಡಿದ್ದೀನಿ, ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಹೊಲಿಗೆಗಾಗಿ 3 ಇಂಚ್ ಡೌನಲ್ಲೇ ಇರಿಸಿದ್ದೀನಿ ನೋಡಿ. ಈ ಥರ ಇದಕ್ಕೆ ಶೇಪ್ ಹಾಕಿದ್ದೀನಿ. ಯಾಕಂದರೆ ಅದಕ್ಕೆ ಮುಂದ್ಗಡೆ ಭಾಗ ಹಿಂದ್ಗಡೆ ಭಾಗ ಶೇಪ್ ಹಾಕಿಲ್ಲ. ಈ ಥರ ಒಂದು ಶೇಪ್ ಹಾಕಿದರೆ ಸಾಕು ಆಗುತ್ತೆ ನೋಡಿ. ಇವಾಗ ಇದು ಕರೆಕ್ಟಾಗಿ ನಿಮಗೆ ಬ್ಲೌಸ್ ಕರೆಕ್ಟಾಗಿ ಬರುತ್ತೆ ಈ ಶೇಪಿಗೆ ಅಂತ ನೋಡ್ಕೋಬೇಕು ನೋಡಿ. ಅರ್ಧ ಇಂಚ್ ಇಲ್ಲಿ ಹೊಲಿಗೆಯಲ್ಲಿ ಗ್ಯಾಪ್ ಮಾಡಿಬಿಟ್ಟು ಈ ಥರ ಶೇಪ್ ಸ್ವಲ್ಪ ಗ್ಯಾಪ್ ಆಗುತ್ತೆ. ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಹಚ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ನಾನು ಹೊಲಿಯುವಾಗ ಎಕ್ಸ್ಟ್ರಾ ಬಟ್ಟೆ ಅದಕ್ಕೆ ಜಾಯಿಂಟ್ ಮಾಡ್ಕೋತೀನಿ. ಇದು ಶೇಪನ್ನು ಸೇರಿ ನೀವು ನೆಕ್ ಬ್ಲೌಸಲ್ಲಿ ಕಟಿಂಗ್ ಮಾಡಿದರೆ ಲೆಹಂಗಾ ಬ್ಲೌಸ್ ಕಟಿಂಗ್ ಆಗುತ್ತೆ. ಅದು ಇಷ್ಟೇ, ತುಂಬ ಅಂದರೆ ತುಂಬ ಈಸಿ ಮೆಥಡ್ ನೋಡಿ. ಈ ನಾನು ಕಟಿಂಗ್ ಮಾಡಿರುವಂಥ ಮೆಥಡ್ ಯಾರಿಗಾದರೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.